ಆದಿ ಬೀದಿಯಲ್ಲಿ ಬಿದ್ದಿರೋ ಕಸ ಪಸ ಮೇವು ತಿನ್ಕೊಂಡು ಇದಾಗ್ಬಿಡುತ್ತೆ. ಹೋಗ್ರಿ ನಮ್ಮ ತಾತ ಮುತ್ತಾದ ಕಡೆಯಿಂದ ಹಸು ಮೇಸ್ಕೊಂಡ್ ಬಂದಿದ್ದೀವಿ, ಅದ್ರಲ್ಲಿ ನಮ್ಮ ಪುಣ್ಯದ ಕೆಲಸ. ಅದ್ರಲ್ಲೇ ಬದುಕ್ಬೇಕಂತಿದ್ರೆ ಕುರಿ ಮೇಕೆ ಮೇಸ್ಕೊಂಡು ನಾವು ಜೀವನ ಮಾಡ್ಬಿಡ್ತಾ ಇದ್ವಿ. ನಮ್ಯಾರ್ರಿ ಕೇಳೋದು? ಟೋಟಲ್ ಮಂತ್ಲಿಗೆ ನಾವು 50,000 ಖರ್ಚು ಮಾಡಿ ಹಸು ಬೆಳೆಸ್ತಾ ಇದ್ದೀವಿ. ಯಾರಪ್ಪ ಮನೆಯಿಂದ ನಾವು ನಮ್ಮ ತಮ್ಮನ ಆಗ್ತಾ ಇಲ್ಲ, ನಮ್ಮ ಅಪ್ಪನ ಮನೆಯಿಂದ ನಾವು ಹಸು ಮೇಯಿಸ್ತಾ ಇರೋದು. ಯಾರ ಮಕ್ಳು ಬಂದು ಮಾತಾಡೋಕ್ಕಾಗಲ್ಲ. ನಾವು ನಮ್ಮ ಮನೆ ಹಸುಗಳನ್ನ ಚಿಕ್ಕ ಕರುಗಳಿಂದ 20-30 ವರ್ಷದಿಂದ ಬೆಳೆಸಿರ್ತೀವಿ. ನಮಗೆ ಕುಟುಂಬದ ಸದಸ್ಯರಾಗಿರ್ತಾರೆ. ನಾವು ಯಾವುದೇ ಕಾರಣಕ್ಕೂ ಅದನ್ನ ಮಾರಲ್ಲ. ವಯಸ್ಸಾಗ್ಬಿಡ್ತಾ ಮಾರ್ಬಿಟ್ರೆ ನಮ್ಮಷ್ಟು ಕಟುಕ ನಮ್ಮ ಮಕ್ಳಿಗೆ ನಾವು ಮತ್ತೊಬ್ಬರಿಲ್ಲ. ಯಾವುದೇ ಕಸನ ಕಾರ್ಯಗಳಿಗೆ ಹಸುಗಳನ್ನ ಮಾರಕ್ಕೆ ಹೋಗಬೇಡಿ. ನಮಸ್ಕಾರ, ನನ್ನ ಹೆಸರು ಮೋಹನ್ ಅಂತ, ಮೂಲತಃ ಕುಸ್ತಿಪಟು. ನೋಡಿ, ನಮ್ಮ ಬೆಳಗ್ಗೆ ಎದ್ದು ನಾವು ಮಾಡೋದೇ ನಾವು ಕೃಷಿ ಮತ್ತು ನಮ್ಮ ಹೈನುಗಾರಿಕೆ. ಬನ್ನಿ, ನಮ್ಮ ಹೈನುಗಾರಿಕೆ ನಮ್ಮ ಮನೇಲಿ ಹೆಂಗಿದೆ ನೋಡಿಸಿ ಬನ್ನಿ. ನಾವು ಬೆಳಗ್ಗೆ ಹೋಗಿ ನಮ್ಮ ಹಸುಗಳಿಗೆ ನಾವು ಫಸ್ಟ್ ನಮಸ್ಕಾರ ಹಾಕ್ತೀವಿ. ನಮ್ಮ ಗೋಮಾತೆಗೆ ನಮಸ್ಕಾರ ಹಾಕ್ಬಿಟ್ಟು ನಾವು ಕೆಲಸ ಶುರು ಮಾಡ್ತೀವಿ. ನೋಡಿ, ಮೊದಲಿಗೆ ಈಗ ಕಸ ಇರುತ್ತಲ್ಲ, ಸಗಣಿ ಇರುತ್ತಲ್ಲ, ಸಗಣಿ ಎಲ್ಲ ಮೊದಲೇ ಕ್ಲೀನ್ ಮಾಡ್ತೀವಿ. ನಾವು ಕಾಲಿಗೆ ಚಪ್ಪಲಿ ಹಾಕಲ್ಲ. ಯಾಕಂತ ಈ ಸಗಣಿ ಇರಲ್ಲ, ಅಂಶಗಳೆಲ್ಲ ನಮ್ಮ ಕಾಲಿಗೆ ಬರುತ್ತೆ, ಮತ್ತು ಯಾವುದೇ ವೈರಸ್ ಕೂಡ ನಮಗೆ ಕಾಲಿಗೆ ಅಂಟಲ್ಲ. ಅದಕ್ಕೆ ನಾವು ಕಾಲಿಗೆ ಚಪ್ಪಲಿ ಹಾಕಲ್ಲ. ಚಪ್ಪಲಿ ಹಾಕ್ದೇ ನಾವು ಕೆಲಸ ಶುರು ಮಾಡ್ತೀವಿ. ನೋಡಿ, ಸಗಣಿಯೆಲ್ಲ ಓಡಾಡೋದ್ರಿಂದ ನಮಗೆ ಯಾವುದೇ ವೈರಸ್ ಅಂಟಲ್ಲ. ಹಿಂದಿನ ಕಾಲದಲ್ಲೇ ಮನೆಗಳಲ್ಲೇ ಸಗಣಿ ಸಾರಿಸ್ತಾಯಿದ್ರು. ಈಗಿನೆಲ್ಲ ಸಾರಿಸಲ್ಲ. ಅವೈಜ್ಞಾನಿಕ ಕಾಲದಲ್ಲ ಮನೇಲಿ ಟೇಲ್ಸ್ ಹಾಕ್ಬಿಟ್ಟಿದ್ದಾರೆ. ಅದರಿಂದ ಜಾಸ್ತಿ ವೈರಸ್ಸು ಮತ್ತು ಕಾಯಿಲೆಗಳೆಲ್ಲ ಕಾಲು ಮತ್ತು ಎಲ್ಲ ಕಾಲು ರೋಗಗಳು ತುಂಬ ಜಾಸ್ತಿ ಆಗಿದೆ. ನಾನು ಹೇಳೋದಂದರೆ ರೈತರು ಎಲ್ಲರೂ ಇವಾಗ ಆಲ್ಮೋಸ್ಟು ಟೈಲ್ಸ್ ಬಿಟ್ಟು ಮತ್ತು ಸಗಣಿ ನೆಲಕ್ಕೆ ಬರಬೇಕು. ನಮ್ಮಲ್ಲಿ ಮನೇಲಿ 4 ಹಸು ಇದ್ದಾವೆ, 3 ಹಸು ಇದೆ, 1 ಕರು ಇದೆ. ನಮ್ಮನೇಲಿ 2 ಜಾತಿ ಇದೆ. ನೋಡಿ, ಈ ಜಾತಿ ಬಂದು ಜೆಸ್ಸಿ ಮತ್ತು ರೆಡ್ ಆನ್ಸನ್. ರೆಡ್ ಕ್ರಾಸ್ ಎರಡು ಕ್ರಾಸ್ ಇದೆ. ಇನ್ನು 3 ಹಸುಗಳು ಬಂದು ಇದು ನಮ್ಮಲ್ಲಿ ಅದು ಹಾಲೋ ಬ್ಲ್ಯಾಕ್ ಅಂತಾರೆ, HF ಹಾಲೋ ಬ್ಲ್ಯಾಕು. 3 ಹಸುಗಳು ನಮ್ಮಲ್ಲಿದ್ದಾವೆ, 2 ಜಾತಿ ಹಸುಗಳಿದ್ದಾವೆ. ಇದು ವಿಶೇಷ ಏನಪ್ಪ ಅಂದರೆ, ರೆಡ್ಡು ಮತ್ತು ರೆಡ್ ಹಾಕ್ಸು ಮತ್ತು ಜೆಸ್ಸಿಯಲ್ಲಿ 2 ಮಿಕ್ಸ್ ಇರೋದ್ರಿಂದ ಮಿನಿಮಮ್ ಒಂದು 8 ಲೀಟ್ರಿಗೆ ಹಾಲು ಬರುತ್ತೆ. ಜೆಸ್ಸಿ ಆಗಿಬಿಟ್ಟಿದ್ರೆ ಒಂದು 3 ಲೀಟ್ರ್ 4 ಲೀಟ್ರ್ ಲಾಸ್ಟ್ ಆಗ್ತಾಯಿತ್ತು. ಇವಾಗ ಕ್ರಾಸ್ ಆಗಿರೋದ್ರಿಂದ ಹೆಚ್ಚು 8-10 ಲೀಟ್ರ್ ಹಾಲು ಬರುತ್ತೆ ಈ ನಮ್ಮ ಹಸುವಲ್ಲಿ. ಹೌದು, ಮತ್ತು ಅದು ತುಂಬ ಆಗಿದೆ ಹಸು. ಅಂದರೆ ಇವಾಗ 9 ತಿಂಗಳಾಗಿದೆ ಇದಕ್ಕೆ. ಇನ್ನೊಂದು ವಾರದಲ್ಲಿ ಕರು ಹಾಕುತ್ತೆ. ರೆಡ್ ಹಾಲೋ ಬ್ಲ್ಯಾಕ್ ಅಂತ. ಇದು ನಾವು ತಗೊಂಬಂದಿದ್ದು ಒಂದು 70,000 ತಗೊಂಡ್ವಿ. ಇಲ್ಲಿ ಪಕ್ಕದಲ್ಲಿ ತಗೊಂಬಂದಿದ್ವಿ. ತೊಗೊಂಬರ್ಬೇಕಾದ್ರೆ 7 ತಿಂಗಳಿತ್ತು, ಸಣ್ಣಗಿತ್ತು ಅವಾಗ. ನೀವು ಈಗ ಬಂದು ಮನೆ ನೋಡಿರಿ ಹೆಂಗಿದೆ, ಹಿಂಗೆ ಮಾಡಿದ್ದೀವಿ. ಸಬ್ಸಿಡಿ ಅಂದರೆ ನಮ್ಮ ಹಾಲಿನ ಡೈರಿಯಲ್ಲಿ ಬುಕ್ಕಿಂಗ್ ಮಾಡೋದು ಕೊಡ್ತಾರೆ. ಒಂದು ಮ್ಯಾಟ್ಗೆ ಎಷ್ಟು 5,000 ರೂಪಾಯಿ ತಗೊಳ್ತಾರೆ ಡೈರಿಯಲ್ಲಿ. ಅದು ನಾವು ತೊಗೊಂಬಂದು ಮ್ಯಾಟ್ ತೊಗೊಂಬಂದು ಹಾಕ್ಕೊತೀವಿ. ಅಂದರೆ ನಾವು ಬೇಕಾದರೆ ಮೊದಲು ನಾವು ಬುಕ್ಕಿಂಗ್ ಮಾಡ್ಬೇಕು. ನಾವು ಅಂದರೆ ಬುಕ್ಕಿಂಗ್ ಮಾಡೋದು ತೊಗೊಂಬಂದು ಕೊಡಲ್ಲ ಅವರು. ಬುಕ್ಕಿಂಗ್ ಇದ್ರೆ ತಗೊಂಡು ಕೊಡ್ತಾರೆ. ಮತ್ತು ಕಾಲು ಜಾರಲ್ಲ ಹಸುಗಳಿಗೆ. ಮತ್ತು ಸ್ಲಿಪ್ ಆದಾಗೂ ಅದಕ್ಕೆ ಏಟಾಗಲ್ಲ. ಇವಾಗ ತುಂಬ ಆಗಿರುತ್ತೆ, ತುಂಬಾಗಿದ್ಬೇಕಾದಾಗ ಬಿದ್ದುಬಿಟ್ರೆ ಅದಕ್ಕೆ ಕರುವಿಗೆ ಏಟಾಗ್ಬಿಡುತ್ತೆ, ಅಬೋಷನ್ ಆಗ್ಬಿಡುತ್ತೆ. ಅದಕ್ಕೇ ಮ್ಯಾಟ್ ಇದ್ದರೆ ಒಳ್ಳೆಯದು ರೈತರಿಗೆ. ನೋಡಿ, 2 ಮ್ಯಾಟ್ ಹಾಕಿದ್ದೀವಿ. ಹಸು ತುಂಬಾಗಿದೆಯಲ್ಲ, ಅದಕ್ಕೋಸ್ಕರ ಸ್ಲಿಪ್ ಆಗ್ಬಿಡ್ದು ಅಂದ್ಬಿಟ್ಟು ಹಾಕಿದ್ದೀವಿ. ಚೆನ್ನಾಗಿರುತ್ತೆ. ಬನ್ನಿ, ನಮ್ಮಲ್ಲಿ ನೋಡಿ ಹೆಂಗಿದೆ ಕೋಳಿ ಹುಂಜ. ಇನ್ನೂ ಫೈಟಿಂಗ್ ಹೋಗಲ್ಲ, ನಮ್ಮ ಮನೇಲಿ ಸಾಕ್ಕೊಂಡಿದ್ದೀವಿ ಅಷ್ಟೇ. ನಾವು ನೆಕ್ಸ್ಟ್ ಮುಂದಿನ ಹಂತಗಳಲ್ಲಿ ಫೈಟಿಂಗ್ ಅಂತ ಬಿಡೋಂಥ ಕೋಳಿ ಕೂಡ ನಾವು ಸಾಕ್ತೀವಿ. ನೋಡಿ ಹೇಗಿದೆ, ಒಂದು 4 kg ಬರುತ್ತೆ ಕೋಳಿ ಹುಂಜ. ನೋಡಿ, ಬೂಸಾಗೆ 1,500 ಕೊಡಬೇಕು. ಬೂಸಾಗೆ 1,500 ಕೊಡಬೇಕು. ಮತ್ತು ಪೀಡಿದೆ ನೋಡಿ, ಪೀಡಿಗೆ 500 ರೂಪಾಯಿ ಕೊಡಬೇಕು. ಮತ್ತು ಹಿಂಡಿ ನೋಡಿ, ಇದು ಪೀಡು ನೋಡಿ. ಹಿಂಡಿ ನೋಡಿ, 750 ಹಿಂಡಿ, ಕಳ್ಳೆ ಹಿಂಡಿ ನೋಡಿ. ಇಷ್ಟೆಲ್ಲ ಹಾಕ್ತೀವಲ್ಲ, ನಮಗೆ ಕೊಡೋದೆ 37 ರೂಪಾಯಿ. 37 ರೂಪಾಯಿ ಕೊಡೋದು ನೋಡಿ. ಮೊದಲೆಲ್ಲ 10 ವರ್ಷ ಹಿಂದೆ ಕೂಡ 30 ರೂಪಾಯಿ ಕೊಡ್ತಾಯಿದ್ರು. ಇವಾಗ ಕೊಡ್ತಾ 37. ಇವಾಗ ರೇಟ್ ಇಲ್ಲ. ಇವಾಗ ಮೊದಲು 500 ರೂಪಾಯಿ ರೇಟ್ ಇತ್ತು. ಇವಾಗ 1,500 ಬೂರ್ಸ. ಎಷ್ಟು 1,000 ಜಾಸ್ತಿ ಆದ್ರೂ ನಮ್ಮ ಹಾಲು ಬೆಲೆ ಕೊಡ್ತಿರೋದೇ 37 ರೂಪಾಯಿ. ಇದು ಎಲ್ಲ ನಮ್ಗೆ ಸಾಕಾಗಲ್ಲ. ಇದರಿಂದ ರೈತರೆಲ್ಲ ಆಚೆ ಹೋಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸ್ವಲ್ಪ ಕಮ್ಮಿನೇ ಹಾಲಿಗೆ ಎಲ್ಲ. ಈಗೆಲ್ಲ ಅಂದರೆ ಈ ಥರ ರೇಟ್ ಜಾಸ್ತಿ ಆದರೆ ಯಾರು ರೈತರು ಹಸು ಮೇಸೋಕ್ಕೆ ಕುರಿ ಮೇಸೋಕ್ಕೆ ಯಾರು ಇಷ್ಟಪಡಲ್ಲ.
ಎಲ್ಲ ಮಾರ್ಕೊಂಬಿಟ್ಟು ಯಾಕಪ್ಪ ಕೈಯಿಂದ ಯಾಕೆ ಹಾಕಬೇಕು ಅಂದ್ಬಿಟ್ಟು ಅಷ್ಟೇ ಮಾರ್ಕೊಂಬಿಟ್ಟು ಅಮ್ಮ ಬೇರೆ ಕಡೆ ಕೆಲಸ ಕಡೆ ಗಮನ ಕೊಡ್ತಾರೆ. ಇದು ತುಂಬ ಇದ್ರ ಬಗ್ಗೆ ಸರ್ಕಾರ ಗಮನ ವಹಿಸಿ ಹಾಲಿನ ಜಾಸ್ತಿ ರೇಟ್ ಜಾಸ್ತಿ ಮಾಡಿದ್ರೆ ರೈತರು ತುಂಬ ಇದಕ್ಕೆ ಬೇಗ ಮುತುವರ್ಜಿ ವಹಿಸಿ ಮತ್ತು ಕೃಷಿ ಕಡೆ ಬರ್ತಾರೆ. ನೋಡಿ ಇದು ಕುರಿ ಮರಿ, ಇದು ಮೇಕೆ ಮರಿ. ಇದು ಮನೆ ತಗೊಂಬಂದ್ವಿ, ಸಂದೇಲಿ ತಗೊಂಬಂದ್ವಿ. ಈ ಮರಿ ನೋಡಿ, ಈ ಮರಿ ಜಸ್ಟ್ 500 ರೂಪಾಯಿ ಮರಿ. ಚಿಕ್ಕ ಮರಿ ಬಕ್ರೀದ್ಗೆ ಬಲಿ ಕೊಡ್ಬಿಡ್ತಾಯಿದ್ರು, ಬದುಕೊಂಬಿಟ್ಟಿದೆ. ಬದುಕಿದೆ ಬಡಜೀವ. ಹಿಂದಿನ ಕಾಲದಲ್ಲಿ ಏನು ಗೊತ್ತಾ, ಪದೇ ಹೇಳ್ತಾ ಇರ್ತೀರಾ ರೈತರ ಮಕ್ಳಿಗೆ ಏನು ಕೊಡಲ್ಲ ಅಂತ. ಮೊದಲೆಲ್ಲ ಏನು ಮಾಡ್ತಾರೆ ಅಂದರೆ ಮನೇಲಿ ಹಸುಗಳು ನೋಡ್ತಾಯಿದ್ರು, ಹಸು ಕುರಿನ ದನ ಮತ್ತು ತಿಪ್ಪೆ ನೋಡಿ, ತಿಪ್ಪೆ ಮತ್ತು ಹುಲ್ಲು ವಾಮೆ ನೋಡ್ಬಿಟ್ಟು ಹೆಣ್ಣು ಕೊಡ್ತಾಯಿದ್ರು. ಈಗ ಅಂದರೆ ಅದು ಯಾರೂ ಅದು ನೋಡಿ ಹೆಣ್ಣು ಕೊಡ್ತಾಯಿಲ್ಲ. ಪೇರ್ಸ ಬನ್ನಿ, ಟೈಮ್ ಆಯಿತು, ಹಾಲು ಕರೆಯುವ. ನಾವು ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಬನ್ಮಂಗಲದಲ್ಲಿ ಕಲ್ತ್ಕೊಂಡ್ಬಂದಿದ್ದೀವಿ. ನಮ್ಮ ತಾತ ನಮ್ಮ ಮಾವನೆಲ್ಲ ಕಲಿಸಿದ್ದಾರೆ ನಮಗೆ. ಹೌದು, ಈ ಹೆಣ್ಮಕ್ಳು ಇವಾಗೆಲ್ಲ ಯಾರು ಕರೀತಾರೆ, ಅವ್ರ ಮನೆ ಕೆಲಸ ಮಾಡೋದೇ ಜಾಸ್ತಿ ಅವ್ರಿಗೆ. ಇಲ್ಲ ನಮ್ಮ ಮದುವೆ ಆಗಿದೆ. ಇವಾಗ ನಮ್ಮ ಮಿಸ್ಸಸ್ಸು ಬಾಣಂತಿ ಇದ್ದಾರೆ. ಈಗ ಬಾಣಂತಿ ಇರೋದ್ರಿಂದ ಮಗು 1-2 ತಿಂಗಳು ಮಗು, ಇನ್ನೂ 1 ವರ್ಷ ಗಂಟ ಇಲ್ಲಿ ಬರಲ್ಲ. ಆಮೇಲೆ ಬರ್ತಾರೆ. ನಮ್ಮ ವೈಫು ಕೂಡ ಹೈನುಗಾರಿಕೆ ಮಾಡ್ತಾರೆ, ತೊಂದರೆ ಇಲ್ಲ. ಈಗಿನ ಹೆಣ್ಮಕ್ಳು ಯಾರೂ ಮಾಡಲ್ಲ. ನಾವು ಬೆಳಗ್ಗೆ ಎದ್ದು ಸನೆಯಲ್ಲಿ ಕ್ಲೀನ್ ಮಾಡಿ ಹಾಲು ಕರೆಯೋದು ಒಂಥರ ತುಂಬ ಖುಷಿ ನಮಗೆ. ನಾವೇ ಹಾಲು ಕಡ್ದು ನಾವೇ ಕುಡಿತೀವಲ್ಲ, ಅದಕ್ಕಿಂತ ಪುಣ್ಯ ಬೇರೆ ಮತ್ತೊಂದಿಲ್ಲ. ಅರ್ಧಾಗೋಗ್ಬಿಡುತ್ತೆ. ನಾವು ಹಾಲು ಬೆಳೆಯೋದು ಅಂದರೆ ಹಸುನ ಕರೆದ್ಬಿಟ್ಟು ಸಿಟಿ ಜನಕ್ಕೆ ನಾವು ಮಾರ್ತೀವಿ. ಆ ಹಾಲನ್ನ ನಾವು ಕುಡಿಯೋಲ್ಲ. ಇದನ್ನ ಪೌಷ್ಟಿಕಾಂಶಗಳೆಲ್ಲ ಸಿಟಿಯವರು ಬಳಸ್ಕೊತಾರೆ. ಇದು ತುಂಬ ಹಾಲು ಕೊಡುತ್ತೆ ರೀ. ಇದು ಎಲ್ಲ ರೆಡ್ಡು ಮತ್ತು ಜರ್ಸಿ ಎಲ್ಲ ಮಿಕ್ಸ್ ಇದೆಯಾ ಅದರಿಂದ ಚೆನ್ನಾಗಿ ಹಾಲು ಬರುತ್ತೆ. ಒಂದು 8-10 ಲೀಟ್ರ್ ಹಾಲು ಬರುತ್ತೆ ರೀ. ಹೋಗ್ರಿ ರೀ ನಾವು. ಹಾಂ, ಈ ಸಿಟಿ ಜನದಲ್ಲಿ ಮತ್ತೆ ಕೆಲವೊಂದು ಜನ ತುಂಬಾ ಪ್ರಗತಿಪರರು ಅಂತ ಅನ್ನಿಸ್ಕೊಂಡಂತವ್ರು ಹಾಲು ಇದು ಮಾಡೋದು, ಡೈರಿ ಫಾರ್ಮಿಂಗ್ ಮಾಡೋದೆಲ್ಲ ಅದೊಂದು ಪಾಪದ ಕೆಲಸ. ಅದು ಕರು ಕುಡಿಬೇಕಾಗಿದ್ದ ಹಾಲು ಅದನ್ನು ಮನುಷ್ಯ ಕುಡಿತಾ ಇದ್ದಾನೆ, ಕರುನೆಲ್ಲ ಸಾಯಿಸ್ತಾ ಇದ್ದಾನೆ, ಆಮೇಲೆ ಅದನ್ನ ಹಿಂಸೆ ಮಾಡ್ತಾ ಇದ್ದಾನೆ ಗೋಗಳನ್ನ. ರೀ ಹೋಗ್ರಿ ರೀ, ನಮ್ಮ ತಾತ ಮುತ್ತಾದ ಕಡೆಯಿಂದ ಹಸು ಮೇಸ್ಕೊಂಬಂದಿದ್ದೀವಿ. ಅದ್ರಲ್ಲಿ ನಮ್ಮ ಪುಣ್ಯದ ಕೆಲಸ. ಅದರಲ್ಲೇ ಬದುಕಬೇಕಂತಿದ್ರೆ ಕುರಿ ಮೇಕೆ ಮೇಸ್ಕೊಂಡು ನಾವು ಜೀವನ ಮಾಡ್ಬಿಡ್ತಾ ಇದ್ವಿ. ನೋಡಿ ಹಿಂಡಿ ಬಸ್ಸನೇ ಬಂದು ನೋಡಿ 500 ರೂಪಾಯಿ ಇದೆ, 200-300 ರೂಪಾಯಿ ಇದೆ ಕಾಲದಲ್ಲಿ ನಾವು ಮೇಯಿಸ್ತಾ ಇದ್ವಿ. ಇವತ್ತು 1,500-2,000 ಆಗಿದ್ದು ನಾವು ಬಿಡ್ಲಿ ಮೇಸ್ಕೊಂಬಂದಿದ್ದೀವಿ. ನಮ್ಮ ಯಾರು ಕೇಳೋದು? ಹಾಂ, ಈಗ ಎಷ್ಟಾಗುತ್ತೆ ಅದಕ್ಕೆ ಹಿಂಡಿಗೆ 1,500 ಆಗುತ್ತೆ, ಬೂಸಗೆ 2,000 ಆಗುತ್ತೆ. ಟೋಟಲ್ ಮಂತ್ಲಿಗೆ ನಾವು 50,000 ಖರ್ಚು ಮಾಡಿ ಹಸು ಬೆಳೆಸ್ತಾ ಇದ್ದೀವಿ. ನಿಮ್ಮ ಕೈಯಲ್ಲಿ ಆಗುತ್ತಾ? ಯಾರಪ್ಪ ಮನೆಯಿಂದ ನಾವು ನಮ್ಮ ತಮ್ಮನ ಆಗ್ತಾ ಇಲ್ಲ, ನಮ್ಮ ಅಪ್ಪನ ಮನೆಯಿಂದ ನಾವು ಹಸು ಮೇಯಿಸ್ತಾ ಇರೋದು. ಯಾರ ಮಕ್ಳು ಬಂದು ಮಾತಾಡೋಕ್ಕಾಗಲ್ಲ. ಅಂದರೆ ಅಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ ಗೊತ್ತಾ, ಹಿಂದೆ ಸಿಟಿ ಇರೋ ಜನ ಏನು ಮಾಡ್ತಾರೆ ಗೊತ್ತಾ, ಹಸುಗಳನ್ನ ಅವ್ರಿಗೆ ಕರೆಕ್ಟಾಗಿ ಮೇಯಿಸಲ್ಲ, ಬಿಟ್ಬಿಡ್ತಾರೆ. ಬಿಡಾಡಿ ಗುಂಡುಗಳ ಥರ ಬೆಳ್ಕೊಂಡು ಓಡಾಡ್ತಾರೆ. ರೋಡಿಂದ ಬೀದಿಯಲ್ಲಿ, ಆದಿ ಬೀದಿಯಲ್ಲಿ ಬಿದ್ದಿರೋ ಕಸ ಮೇವು ತಿನ್ಕೊಂಡು ಇದಾಗ್ಬಿಡುತ್ತೆ. ಅವ್ರಿಗೆ ಒಂದು ವಿಷಯ ಗೊತ್ತಿಲ್ಲ, ಆ ಪೇಪರಲ್ಲಿ ಹೋಗ್ಬಿಟ್ಟು ಹೊಟ್ಟೆ ಸೇರ್ಬಿಡುತ್ತೆ. ಹೊಟ್ಟೆ ಸೇರ್ಕೊಂಡ್ಬಿಟ್ರೆ ಅದು ಅಷ್ಟೇ ಬ್ಲ್ಯಾಕ್ ಆಗ್ಬಿಡು ಒಳಗಡೆ. ಅದು ನಮಗೆ ಪೇಪರ್ ಯಾವತ್ತೂ ಆಚೆಗೆ ಬರೋಲ್ಲ ಹಸುವಲ್ಲಿ. ಅದೇ ಹೋಗ್ಬಿಟ್ಟು ಒಳಗಡೆ ಬ್ಲ್ಯಾಕ್ ಆಗಿರುತ್ತೆ. ಒಂದು 10 ವರ್ಷ ಗಂಟ ಇರುತ್ತೆ ಹಸು, ಆಮೇಲೆ ಸತ್ತೋಗ್ಬಿಡುತ್ತೆ ಪೇಪರ್ ಬ್ಲ್ಯಾಕ್ ಆಗಿ. ಹೌದು, ಕೆಮಿಕಲ್ ಆಗಿರ್ತದೆ ಹಾಲಲ್ಲಿ. ಆದರೆ ನಮ್ಮ ಸಿಟಿ ಅಪಾರ್ಟ್ಮೆಂಟ್ ಇರೋ ಜನಗಳಿಗೆ ಗೊತ್ತಾಗಲ್ಲ ಅದು. ಒಳ್ಳೆ ಹಸು ಒಳ್ಳೆ ಹಾಲು ಅಂತ ನಾವು ಎಲ್ಲರೂ ನೋಡ್ತಾರೆ ಹೊರತು ಹಿಂದೆ ಇರೋದನ್ನ ಯಾರು ನೋಡಲ್ಲ.
ಮತ್ತು ಹಸು ಹೋಗ್ಬಿಟ್ಟು ಪೇಪರಲ್ಲೇ ಬಿದ್ದಿರುತ್ತಲ್ಲ, ನಮ್ಗೆ ಜನ ಮಾಡಿದಾಗ ಗೊತ್ತಾ, ಕಸ ತೊಗೊಂಡು ಎಲ್ಲ ಒಂದು ಹಾಕಿರ್ತಾರೆ, ಎಲ್ಲ ತಿಂದು ಕೆಮಿಕಲ್ ಆಗಿರುತ್ತೆ, ಅಲ್ಲೂ ಕೂಡ ಕೆಮಿಕಲ್ ಆಗಿಬಿಡುತ್ತೆ. ಅಮೃತ ಕೂಡ ವಿಷ ಆಗಿರುತ್ತೆ. ನಾವು ನಮ್ಮ ಮನೆ ಹಸುಗಳನ್ನ ಚಿಕ್ಕ ಕರುಗಳಿಂದ 20-30 ವರ್ಷದಿಂದ ಬೆಳೆಸಿರ್ತೀವಿ. ನಮಗೆ ಕುಟುಂಬದ ಸದಸ್ಯರಾಗಿರ್ತಾರೆ. ನಾವು ಯಾವುದೇ ಕಾರಣಕ್ಕೂ ಅದನ್ನು ಮಾರಲ್ಲ, ಸರಿನಾ? ಅಂಥ ನಮಗೆ ತುಂಬ ಹಾಲು ಕೊಟ್ಟಿರುತ್ತೆ, ನಮಗೆ ನಮಗೆ ಮನೆಗೆ ಹಾಲು ಆಗಿರುತ್ತೆ, ತುಂಬ ಬೆಣ್ಣೆ ತುಪ್ಪ ಕೊಟ್ಟಿರುತ್ತೆ. ಮತ್ತು ನಾವು ಇದನ್ನು ನಾವು ಮಾರಿಬಿಟ್ರೆ, ವಯಸ್ಸಾಗ್ಬಿಡ್ತಾ ಮಾರಿಬಿಟ್ರೆ, ನಮ್ಮಷ್ಟು ಕಟಕ ನಮ್ಮ ಮಕ್ಳಿಗೆ ನಾವು ಮತ್ತೊಬ್ಬರಿಲ್ಲ. ನಾನು ಏನು ಹೇಳ್ತೀನಿ ಅಂದರೆ, ಹಸುಗಳಿಗೆ ಇನ್ಸೂರೆನ್ಸ್ ಅಂಥ ಟೈಮ್ ಬಂದಾಗ, ವಯಸ್ಸಾಯ್ತು ಅಂದಾಗ ಹಸುಗಳಿಗೆ ಇನ್ಸೂರೆನ್ಸ್ ಅಂತ ಇರುತ್ತೆ. ಇನ್ಸೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಳಿ. ನಿಮಗೆ ಹಸು ತೀರ್ಕೊಂಬಿಡ್ತಾ ಅಂಥ ಟೈಮಲ್ಲಿ ಹೋಗ್ಬಿಟ್ಟು ತೋಟದಲ್ಲಿ ತೊಗೊಂಡೋಗ್ಬಿಟ್ಟು ಊತಾಕಿ ಗಿಡ ನೆಡಿ. ಅದಕ್ಕಿಂತ ಪುಣ್ಯ ಕೆಲಸ ಮತ್ತೊಂದಿಲ್ಲ. ಗಿಡ ಆಗೋದು ಬೆಳೆಯುತ್ತೆ. ಯಾವುದೇ ಕಸನ ಕಾರ್ಯಗಳಿಗೆ ಹಸುಗಳನ್ನ ಮಾರಕ್ಕೆ ಹೋಗಬೇಡಿ. ವಯಸ್ಸಾಯ್ತಾ ಮನೇಲಿ ಸಾಕ್ಕೊಳ್ಳಿ, ನಿಮ್ಮ ಮನೆ ಮಕ್ಕಳ ಥರ ಸಾಕ್ಕೊಳ್ಳಿ ಹಸುಗಳನ್ನ. ಗೋ ರಕ್ಷಣೆ ಮಾಡಿ. ಅದಕ್ಕಿಂತ ಪುಣ್ಯ ಕೆಲಸ ಮತ್ತೊಂದಿಲ್ಲ.